ಉಚ್ಚ ನ್ಯಾಯಾಲಯದ ಆದೇಶ ಉಲ್ಲಂಘನೆ ವಿರುದ್ಧ ಕೇರ್ಪೇಟೆ ತಾಲೂಕು ಕಚೇರಿ ಮುಂಭಾಗದಲ್ಲಿ ಮಾಕವಳ್ಳಿ ಮತ್ತು ಕರೋಟಿ ಗ್ರಾಮದ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಮಾಣಿಕನಹಳ್ಳಿ ಸರ್ವೆ ನಂಬರ್ 49ಕ್ಕೆ ಸಂಬಂಧಪಟ್ಟ ಹಾಗೆ 16/2/2022ರ ಇಂಟಿಮೇಷನ್ ಆರ್ಡರ್ ಇದ್ರೂ ಕೂಡ ಕಾನೂನು ಬಾಹಿರವಾಗಿ ಅಧಿಕಾರಿಗಳು ಮಹಾಬಲೇಶ್ವರ ಶರ್ಮಾ ಬಿನ್ ಶ್ರೀಕಂಠಯ್ಯ ಅವರಿಗೆ ಪೌತಿ ಖಾತೆಯನ್ನ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ತಾಲೂಕು ದಂಡಾಧಿಕಾರಿ ಅಶೋಕ್ 5 ದಿನದ ಒಳಗಾಗಿ ವಿಷಯವನ್ನ ಪರಿಶೀಲನೆ ಮಾಡಿ ಅಗತ್ಯ ಕ್ರಮವನ್ನ ಕೈಗೊಂಡು ಈ ಸಮಸ್ಯೆಯನ್ನ ಸರಿಪಡಿಸೋದಕ್ಕೆ ಕ್ರಮವನ್ನ ಕೈಗೊಳ್ಳುತ್ತೇವೆ ಅನ್ನುವಂತಹ ಭರವಸೆ ನೀಡಿದ ನಂತರ ಗ್ರಾಮಸ್ಥರು ತಾತ್ಕಾಲಿಕವಾಗಿ ಚಳುವಳಿಯನ್ನ ಹಿಂಪಡೆದುಕೊಂಡರು. ಈ ವೇಳೆ ಮುಖಂಡರಾದ ಯೋಗೇಶ್, ರವಿ, ರೈತ ಸಂಘ, ನಾಗಣ್ಣ, ಯೋಗಮೂರ್ತಿ, ಸುರೇಶ್, ಮಂಜು, ಅಣ್ಣೇಗೌಡ, ಮಂಜುನಾಥ್ ಸೇರಿದಂತೆ ಗ್ರಾಮದ ಹಿರಿಯರು, ಯುವಕರು, ಮಹಿಳೆಯರು ಉಪಸ್ಥಿತರಾಗಿದ್ದರು. ಇಕ್ಕೇರಿ ಹೋಬಳಿ ಮಾಣಿಕನಹಳ್ಳಿ ಗ್ರಾಮದ ಸರ್ವೆ ನಂಬರ್ 49ರಲ್ಲಿ ಸುಮಾರು 10 ಜನಕ್ಕೆ ಉಳುವಾನೆ ಭೂಮಿ ಒಡೆಯ ಒಂದು ಆದೇಶದ ಪ್ರಕಾರ ಅವರಿಗೆ ಜಮೀನು ಮಂಜೂರಾಗಿತ್ತು. ಜಮೀನು ಮಂಜೂರಾದಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳ ನ್ಯಾಯಾಧೀಕರಣ ಮಂಡಳಿಯಲ್ಲಿ ಎಲ್ಲರಿಗೂ ಅರ್ಧ ಎಕರೆ ಭೂಮಿ ಮಂಜೂರಾಗಿತ್ತು. ಅದಾದ ನಂತರ ಏನಾಯಿತು, ಇವರು ಯಾರು ಖಾತೆ ಮಾಡಿಸ್ಕೊಂಡಿರಲಿಲ್ಲ, ಜಮೀನು ಹಾಗೆ ಬಿದ್ದಿತ್ತು. ಆ ಜಮೀನು ಮಾಲೀಕರ ಹೆಸರಲ್ಲಿ ಶ್ರೀಕಂಠಯ್ಯ ಅವ್ರ ಹೆಸರಲ್ಲಿ RTC ಕೈ ಬರೆದ RTC ಓಡ್ತಾ ಇತ್ತು. ಅದಾದ ನಂತರ ಇವ್ರು ಏನು ಮಾಡಿದ್ರು, ಅವ್ರ ಮಕ್ಕಳು ನಮ್ಮ ಗಮನಕ್ಕೆ ಬರ್ತಾನೆ ಇವರು ಆದೇಶ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು ಅಂದ್ಬಿಟ್ಟು ಭೂ ನ್ಯಾಯಾಧೀಕರಣ ಮಂಡಳಿ ಬೆಂಗಳೂರಲ್ಲಿ ಕೇಸ್ ಹಾಕ್ಕೊಂಡ್ರು. ಕೇಸ್ ಹಾಕೊಂಡಾಗ ಅಲ್ಲಿ ಏನು ಮಾಡಿದ್ರು, ಅಲ್ಲಿ ಒಂದು ಆದೇಶ ಮಾಡ್ತಾರೆ. ಡಿಸೆಂಬರ್ 2022ರಲ್ಲಿ ಒಂದು ಆದೇಶ ಮಾಡ್ತಾರೆ. ಇದನ್ನ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ವರ್ಗಾವಣೆ ಮಾಡಿ ಅವರು ಯಾರು ಭೂಮಿಯಲ್ಲಿ ವ್ಯವಸಾಯ ಮಾಡ್ತಿದ್ರೆ ಅವರಂತೆ ಆದೇಶ ಮಾಡಿ ಒಂದು ಕಾಪಿ ಆದೇಶ ಹೊರಡಿಸ್ತಾರೆ. ಹೈಕೋರ್ಟ್ ಆದೇಶಕ್ಕೆ ಕಾನೂನಿಗೆ ನಾವು ಯಾರು ದೊಡ್ಡವರಲ್ಲ, ಕಾನೂನೇ ದೊಡ್ಡದಾದಾಗ ಈ ಹೈಕೋರ್ಟ್ ಆದೇಶನ ಉಲ್ಲಂಘನೆ ಮಾಡಿ ಖಾತೆ ಮಾಡ್ತಾರೆ. ನಾವಿವತ್ತು ನಮ್ದು ಖಾತೆ ಮಾಡಿಕೊಡಿ ಪೋತಿ ಖಾತೆನ ಅಂದರೆ ನಿಮ್ಮ ಅಪ್ಪನ ಡೆತ್ ಸರ್ಟಿಫಿಕೇಟ್ ತಗೋಬ, ನಿಮ್ಮ ಅವ್ವನ ಡೆತ್ ಸರ್ಟಿಫಿಕೇಟ್ ತಗೋಬ, ನಿಮ್ಗೆ ಎಷ್ಟು ಜನ ಅಣ್ಣ ತಂದಿರೋದೆ, ನಿಮ್ಮ ವಂಶ ವೃಕ್ಷ ಏನು ಅಂತ ಕೇಳ್ತಾರೆ. ಈ ಹೈಕೋರ್ಟ್ ಡೈರೆಕ್ಷನ್ನ ಉಲ್ಲಂಘನೆ ಮಾಡಿ ಖಾತೆ ಮಾಡ್ತಾರೆ ಅಂದರೆ ಇವರು ಯಾವ ಮಟ್ಟಕ್ಕಾದಂಥ ಅಧಿಕಾರಿ? ನಾನೇನು ಹೇಳ್ತೀನಿ ಅಂದರೆ ಇವರು ಹೈಕೋರ್ಟ್ಗಿಂತ ದೊಡ್ಡ ಅಧಿಕಾರಿಗಳು. ಇವರು ಹೈಕೋರ್ಟ್ ನ್ಯಾಯಾಧೀಶರಿಗೆ ಇವರು ಹೋಗಿ ಕಾನೂನು ಹೇಳ್ಕೊಡುವಂಥ ಅಧಿಕಾರಿಗಳು. ಇವರು ಈ ಇದ್ರೊಳಗೆ ಮಾಡ್ತಾರಲ್ಲ, ಇವರು ಹೈಕೋರ್ಟ್ ಆದೇಶನ ಉಲ್ಲಂಘನೆ ಮಾಡಿ ಮಿಟೇಷನ್ ಮಾಡ್ತಾರಲ್ಲ, ಇದು ಯಾವ ಬೇಲಿ ಮರೆಯಲ್ಲಿ ಬರ್ಕೊಂಡ್ರಿ ಇವರು? ನೀವು ಇದನ್ನ ಎಷ್ಟು ಲಂಚ ಕೊಟ್ಟಿರ್ಬೋದು? ನಾವು ಇಲಾಖೆಗೆ ಬರಬೇಕು ಅಂದರೆ ನಾವು ಗಮನದಲ್ಲಿರಬೇಕು. ರೈತರು ನಾವು ಇಲಾಖೆಗೆ ಬರಬೇಕು ಅಂದರೆ ನಾವು ಇಲಾಖೆ ಅಧಿಕಾರಿಗಳನ್ನ ಮಾತಾಡ್ಸಂಗಿಲ್ಲ ಸ್ವಾಮಿ. ಡೈರೆಕ್ಟ್ ಆಗಿ ಒಬ್ಬ ಭ್ರಷ್ಟ ಇವ್ರನ್ನ ನಾವು ಯಾರು ಹುಡುಕ್ಬೇಕು ಹತ್ರ? ಇಲ್ಲಿ ಒಂದಷ್ಟು ಇವರವರೇ ಬ್ರೋಕರ್ಗಳು. ನಾವು ಬ್ರೋಕರ್ ಕಡೆಯಿಂದ ಹೋದ್ರೆ ಕೆಲಸ ಆಯ್ತು ನಮಗೆ. ಇದು ಬ್ರೋಕರ್ ಕಡೆಯಿಂದ ಆಗಿರುವಂಥ ಕೆಲಸ. ಇವ್ರಿಗೆ ಐ ಇಂಪ್ಲೂಯೆನ್ಸು ನಾವು ಯಾವ ಇಂಪ್ಲೂಯೆನ್ಸ್ ಮಾಡ್ತೀವಿ ಸ್ವಾಮಿ? ಬಡವರು ನಮ್ಗೆ ಯಾರವ್ರ ಇಂಪ್ಲೂಯೆನ್ಸ್ಗೆ? ಇದು RIVA ಮಾಡಿರೋದು. ಹೈಕೋರ್ಟ್ ಆದೇಶನ ಉಲ್ಲಂಘನೆ ಮಾಡಿ ಖಾತೆ ಮಾಡಿದ್ದಾರೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.